ಹಾಯ್. ಸೆಕೆಂಡ್ PUC ವಿದ್ಯಾರ್ಥಿಗಳು ಅಂದ್ರೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ನಂತರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋದಕ್ಕೆ ಸುಮಾರು 10 ಡೇಸ್ ಟೈಮ್ ಬೇಕಾಗುತ್ತೆ. ಅಂದ್ರೆ 10 ಡೇಸ್ ಅಂತೂ ಮಿನಿಮಮ್ ಬೇಕು. ಕೆಲವೊಮ್ಮೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತೆಗೆದುಕೊಂಡ್ರು ಕೂಡ ತೆಗೆದುಕೋಬಹುದು. ಸೊ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆದ ನಂತರ ರಿಸಲ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದರ ನಂತರ ರಿಸಲ್ಟ್ ಬರುತ್ತೆ. ನಂತರ ಈ ಮಾರ್ಚ್ ಬಂದ್ರಂತೂ ನಿಮ್ಮ ರಿಸಲ್ಟ್ ಡೇಟ್ ಅನೌನ್ಸ್ ಕೂಡ ಆಗಲ್ಲ. ಮಾರ್ಚಲ್ಲಿ ರಿಸಲ್ಟ್ ಬರಲ್ಲ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ತುಂಬಾ ಸ್ಟೂಡೆಂಟ್ಸ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರು. ಅಂದ್ರೆ ಗೂಗಲ್ ಸರ್ಚ್ ಮಾಡಿದಾಗ ಒಂದು ಡೇಟ್ ತೋರಿಸ್ತಾ ಇದೆ ರಿಸಲ್ಟ್ ಅಂತ, ಅದು ನಿಜಾನಾ ಅಂತ ಕೇಳ್ತಾ ಇದ್ರು. ಇಲ್ಲ, ಮಾರ್ಚ್ ಮಂತಲ್ಲಿ ನೀವೀಗ ಯಾವುದೊಂದು ಸರ್ಚ್ ಎಂಜಿನ್ ಆಗಿರಬಹುದು ಅಥವಾ ಯಾವುದಾದ್ರು ವಿಡಿಯೋದಲ್ಲೂ ಆಗಿರಬಹುದು, ಇದು ರಿಸಲ್ಟ್ ಡೇಟ್ ಅಂತ ನೋಡ್ತಾ ಇದ್ರೆ ಇಲ್ಲ, ರಿಸಲ್ಟ್ ಡೇಟ್ ಅನೌನ್ಸ್ ಆಗೋದೇ ಏಪ್ರಿಲಲ್ಲಿ ಆಗತ್ತೆ. ನಂತರ ರಿಸಲ್ಟ್ ಏನಿದೆ ಅದು ಮೊದಲನೇ ವಾರದ ಹಂತದಲ್ಲಿ ಅಥವಾ ಏಪ್ರಿಲ್ 2ನೇ ವಾರದಲ್ಲಿ ಬರ್ಬೋದು. ಬಟ್ ಎಕ್ಸಾಕ್ಟ್ ಡೇಟ್ ನಮಗೆ ಗೊತ್ತಾಗೋದು ಏಪ್ರಿಲ್ ಮಂತಲ್ಲೇ. ಓಕೆ, ಅದಕ್ಕೋಸ್ಕರ ಈ ಸದ್ಯ KCET ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ. ನಂತರ ಮುಂಬರುವಂತಹ ಅಪ್ಡೇಟ್ ಅನ್ನು ಕೂಡ ನೀಡ್ತೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.